ಸಿಬಿಐನವರು ಅವರ ಕೆಲಸ ಮಾಡ್ತಿದ್ದಾರೆ, ನಾವು ನಮ್ಮ ಕೆಲಸ ಮಾಡ್ತೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿಚಾರದ ಬಗ್ಗೆ ಇದೀಗ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿರುವಂತದ್ದು. ಅವರಿಗೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿರುವಂತದ್ದು. ಸಿಬಿಐನವರು ಅವರ ಕೆಲಸ ಮಾಡ್ತಿದ್ದಾರೆ, ನಾವು ನಮ್ಮ ಕೆಲಸ ಮಾಡ್ತೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅಲ್ಲ, ಅದು ಆಯಾ ಇಲಾಖೆಗಳು ಅವರವ್ರ ಕೆಲಸ ಮಾಡ್ತಾರೆ. ಅವರು ಯಾರು ನೋಟಿಸ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಸಿ ಬಿ ಐ ಕೊಟ್ಟಿದ್ರೆ ಸಿ ಬಿ ಐನವ್ರು ಅವ್ರ ಕೆಲಸ ಮಾಡ್ತಿದ್ದಾರೆ. ನಮ್ಮ ಕೆಲಸ ನಾವು ಮಾಡ್ತೀವಿ. ಯಾಕೆ ಸರ್ ಪದೇ ಪದೇ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಯಾವ ಉದ್ದೇಶಕ್ಕಾಗಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇಲ್ಲ. ನಾನು ಬೆಳಿಗ್ಗೆ ಪತ್ರಿಕೆಯಲ್ಲಿ ನೋಡಿದೆ ಅದನ್ನು. ವಿಷಯ ಏನೂ ಗೊತ್ತಿಲ್ಲ ನನಗೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರುವಂತಹ ನೋಟಿಸ್ ಈ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಪಡಿತೋಣ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಕಿರಣ್, ಎಲ್ಲೊಂದು ಕಡೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಸಂಕಷ್ಟ ಎದುರಾಗ್ತಿದೆ ಅಂತ ಹೇಳ್ಬೋದಾ? ಯಾಕಂದರೆ ಈ ಹಿಂದೆ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸಿಬಿಐ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಇನ್ನು ಅದ್ರ ಬಗ್ಗೆ ಇನ್ನೂ ವಿಚಾರಗಳು ಇವೆ. ಕೋರ್ಟಲ್ಲಿ ಹೋದ್ರು, ಕೋರ್ಟಲ್ಲಿ ಅದಕ್ಕೆ ಕೊಟ್ಟಂತಹ ಅನುಮತಿ ಪಡೆದ್ರು, ವಾಪಸ್ ಪಡೆದ್ರು, ಇದೆಲ್ಲವೂ ಆಗಿದೆ ಒಂದು ಕಡೆ. ಬಟ್ ಈಗ ಕೊಟ್ಟಿರುವಂತಹ ಈ ನೋಟಿಸ್ ಏನಿದೆ, ಇದು ಜೈ ಹಿಂದ್ ಚಾನಲ್ಗೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಮತ್ತಷ್ಟು ಏನಾದರೂ ಸಂಕಷ್ಟ ಎದುರಾಗಬಹುದಾ ಡಿ ಕೆ ಶಿವಕುಮಾರ್ ಅವರಿಗೆ ಈ ವಿಚಾರದಲ್ಲಿ? ಕಿರಣ್, ರೆಹಮಾನ್, ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವ್ರ ಮೇಲಿರುವಂಥ ಆಸ್ತಿಗೆ ಸಂಬಂಧಪಟ್ಟ ಸಿ ಬಿ ಐ ಏನು ತನಿಖೆ ಮಾಡ್ತಾರೆ ಆ ಪ್ರಕರಣಕ್ಕೂ ಕೂಡ ಜೈ ಹಿಂದ್ ಪ್ರಕರಣ, ಈಗ ಸಿ ಬಿ ಐ ನೋಟಿಸ್ ಕೊಟ್ಟಿರೋ ಪ್ರಕರಣಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಜೈ ಹಿಂದಲ್ಲಿ ಅವರ ಒಂದು ಇನ್ವೆಸ್ಟ್ಮೆಂಟ್ ಅಂದರೆ ಸಂಬಂಧಪಟ್ಟಂತೆ ಚಾನಲ್ಗೆ ಕೆಲವರು ಬರೀ ಇವರೊಬ್ಬರೇ ಅಲ್ಲ, ಸುಮಾರು 30ಕ್ಕೂ ಹೆಚ್ಚು ಜನ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದನ್ನು ಅಲ್ಲಿಯ ಜೈ ಹಿಂದ್ ಚಾನಲ್ನ ಎಮ್ ಡಿ ಕೂಡ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಇಂಥವ್ರ ಕಡೆಯಿಂದ ನಮಗೆ ಈ ಒಂದು ಚಾನಲ್ನ ಹೂಡಿಕೆ ಬಂದಿದೆ ಅನ್ನೋದನ್ನು ಕೂಡ ಅವರು ಓಪನ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಈಗ ಒಂದು CRPC 91 ಅಡಿಯಲ್ಲಿ CBI ಒಂದು ಯಾರ್ಯಾರು ಹೂಡಿಕೆ ಮಾಡಿದ್ರು ಅಂಥವ್ರಿಗೆ ಎಲ್ಲರಿಗೂ ಕೂಡ ಒಂದು ನೋಟಿಸನ್ನು ಜಾರಿ ಮಾಡಿದೆ. ಜನವರಿ 11ನೇ ತಾರೀಕು ಈ ಒಂದು ಸಂಬಂಧಪಟ್ಟಂತೆ ನೋಟಿಸ್ಗೆ ಉತ್ತರ ಕೊಡಬೇಕು ಅಂತ. ಮುಖ್ಯವಾಗಿ ಇವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅದು ಎಷ್ಟು ಇನ್ವೆಸ್ಟ್ ಮಾಡಿದರೆ ಅದು ಡಿಸ್ಕ್ಲೋಸ್ ಆಗಿಲ್ಲ. ಆ ಇನ್ವೆಸ್ಟ್ಮೆಂಟು ಎಲ್ಲಿಂದ ಬಂತು, ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನು, ಅದನ್ನು ಇವ್ರೇನಾರ ಹಿಂದೆ IT ಏನು ವರ್ಷ ಡಿಕ್ಲೇರ್ ಮಾಡ್ಕೋದು ಅದರಲ್ಲಿ ಏನಾರು ಡಿಕ್ಲೇರ್ ಮಾಡ್ಕೊಂಡಿದ್ದಾರಾ, ಅದಕ್ಕೆ ಬ್ಯಾಂಕ್ ಅಕೌಂಟ್ಸ್ ಇರ್ಬೋದು, ಸ್ಟೇಟ್ಮೆಂಟ್ ಎಲ್ಲಿಂದ ಬಂತು, ಸೋರ್ಸ್ ಆಫ್ ಇನ್ಕಮ್ ಎಲ್ಲವೂ ಕೂಡ ಡಾಕ್ಯುಮೆಂಟ್ ಬೇಕು ಅಂತ ಕೇಳಿದ್ದಾರೆ. ಬಹುಶಃ ಆ ಒಂದು ಅವ್ರಿಗೆ ಬೇಕಾಗಿದ್ದಂಥ ಏನು ನೋಟಿಸ್ಗೆ ಬೇಕಾಗಿದ್ದಂಥ ಒಂದು ಉತ್ತರವನ್ನು ಇವರು ದಾಖಲಾತಿ ಮೂಲಕ, ಅಂದರೆ ಈಗಾಗಲೇ ಅವರು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದಕ್ಕೆ ಖಂಡಿತವಾಗ್ಲೂ IT ರಿಟರ್ನ್ಸಲ್ಲಿ ಅವರು ಫೈಲ್ ಮಾಡ್ಕೊಂಡಿರ್ತಾರೆ. ಆ ಒಂದು ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸನ್ನು ಅವರ ಬ್ಯಾಂಕ್ ಅಕೌಂಟ್ಸ್ ಇರ್ಬೋದು, ಸೋರ್ಸ್ ಆಫ್ ಇನ್ಕಮ್ ಇರ್ಬೋದು, ಎಲ್ಲವನ್ನೂ ಕೂಡ CBI ಮುಂದೆ ಅಧಿಕಾರಿಗಳ ಮುಂದೆ ಪ್ರೊಡ್ಯೂಸ್ ಮಾಡಿದರೆ ಬಹುಶಃ ಅದಕ್ಕೆ ಅವ್ರಿಗೆ ಉತ್ತರ ಸಿಗ್ಬೋದು ಅಂತ ಅನಿಸುತ್ತೆ. ರೇಮನ್, ಓಕೆ, ಥ್ಯಾಂಕ್ ಯು ಕಿರಣ್.